ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿ ಏನಿಲ್ಲ, ನಾನು ಕ್ವಾಲಿಟಿ ಚೆನ್ನಾಗಿಡಬೇಕು ಅಂತ. ನಮ್ದು ಕಂಡೀಷನ್ ಏನಂದ್ರೆ 30 ವರ್ಷ ಇರಬೇಕು. ಅದಕ್ಕೆಲ್ಲ ಕಡೆನೂ ಓದೋದ್ ಕಡೆ ಎಲ್ಲ ನಾನು ಬೇರೆ ಕಾರ್ಯಕ್ರಮ ನೋಡಿದಾಗ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಮುಂಜಾಗ್ರತೆಯಾಗಿರ್ಬೇಕು. ಅವ್ರು ಹೇಳ್ದಾಗ ಆಫೀಸರ್ ಹೇಳಿದ ಜಾಗ ಅಲ್ಲ, ನಾನು ಎಲ್ಲಿ ನಿಲ್ಸ್ತೀನಿ ಅಲ್ಲೇ ಚೆಕ್ ಮಾಡಬೇಕು. ಈಗ ನೋಡಿದೆ 6 ಇಂಚ್ ಇದೆ, ಅರ್ಧ ಅಡಿ ಇದೆ. ಯಾಕೆಂದ್ರೆ ಕ್ವಾಲಿಟಿ ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಕಡೆನೂ ಈ ಒಂದು ಬೇರೆ ನೀರಿನ ಲೈನು, ಪವರ್ ಲೈನು ಇವೆಲ್ಲ ಸೈಡ್ಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಮಾಡ್ತಾ ಇದೀವಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ರೋಡ್ಗಳು, ಇವೆಲ್ಲ ಭಾಳ ಇತಿಹಾಸವುಳ್ಳಂಥ ರಸ್ತೆಗಳು. ಸೊ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಕಾಲದಲ್ಲಿ ಆಗ್ತದೆ ಅವೆಲ್ಲ ಶಾಶ್ವತವಾಗಿ ಇದನ್ನು ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಸೊ ಇದಕ್ಕೆಲ್ಲ ಶಾಸಕಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ? ಏನು ಇಂಪ್ರೂವ್ಮೆಂಟ್ ಮಾಡಬೇಕು? ಏನಿಲ್ಲ, ನಾನೀಗಾರ ಹೇಳಿದ್ದೀನಲ್ಲ, ಇನ್ನೊಂದು 3-4-5 ದಿನದಲ್ಲಿ ಹೇಳ್ತೀನಿ. ಇಡೀ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಅಂತ ಅನೌನ್ಸ್ ಮಾಡಿ ನಾಗರಿಕರಿಗೆ ಎಲ್ಲೆಲ್ಲಿ ಕಸ ಇದೆ ಅಂತ ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳ್ತೀವಿ ನಾವು. ಸೊ ಹಾಗೆಲ್ಲ ಕೂಡ ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಹೊಸ ಕಮಿಷನರ್ಗೆ ಹೇಳಿದ್ದೀನಿ ನಾನು, ಅದನ್ನು ಮಾಡ್ತಾರೆ. ಬೇರೆ ಬೇರೆ ಹೊಸ ಯೋಜನೆಗಳು ಈಗೆಲ್ಲ ಸ್ವಲ್ಪ ಈ ವಾರ ಗಲಾಟೆ ಮುಗಿಲಿ. ಯಾಕಂದ್ರೆ ನಾವೇನು ಹೇಳಿದ್ರು ನೀವು ಜಾಸ್ತಿ ಬರೀತಾ ಇಲ್ಲ. ಸೊ ಅದಕ್ಕೆ ಇದಾಗಲಿ. ನಾನು ಕೆಲವೆಲ್ಲ ವಿಚಾರಗಳೆಲ್ಲ ತಿಳಿಸ್ತೀನಿ ನಿಮಗೆ.